ಸಿನ್ಸಿಯಾರಿಟಿ ಇವತ್ತು ಇಲ್ಲಿಗೆ ಅವ್ರನ್ನ ತಂದು ನಿಲ್ಲಿಸಿದೆ. ಈಸ್ ನನ್ ಅದರ್ ದೆನ್ ಅವರ್ ಲವ್ಲಿ ವಶಿಷ್ಠ ಸಿಂಹ ಅವರು. ಎಲ್ರಿಗೂ ನಮಸ್ಕಾರ. ತುಂಬ ತುಂಬ ಧನ್ಯವಾದಗಳು ನಿಮ್ಗಳಿಗೆ ಇಲ್ಲಿ ತನಕ ಬಂದು ಈ ಒಂದು ಕಾರ್ಯಕ್ರಮವನ್ನು ವಿಟ್ನೆಸ್ ಮಾಡ್ತಿರೋದಕ್ಕೆ, ಕ್ಯಾಪ್ಚರ್ ಮಾಡ್ತಿರೋದಕ್ಕೆ. ನಿಮ್ಮ ಉಪಸ್ಥಿತಿ ನಮಗೆ ಬಹಳ ಮುಖ್ಯವಾಗಿತ್ತು. ಯಾಕೆ ಅಂದರೆ ಆಗಲೇ ನಮ್ಮ ಡೈರೆಕ್ಟರ್ ಆಗಲಿ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾಗಲಿ, ಅಥವಾ ನಮ್ಮ ಚಂದನ್ ಸರ್ ಆಗಲಿ ಎಲ್ಲ ಹೇಳಿದ್ದನ್ನ ಕೇಳಿದ್ರಿ. ಅಂದರೆ ಒಂದು ಇಂಡಸ್ಟ್ರಿಯಾಗಿ ಒಂದು ರಫ್ ಅಥವಾ ಡ್ರೈವ್ ಪ್ಯಾಚಲ್ಲಿ, ಡ್ರೈವ್ ಫೇಸಲ್ಲಿ ನಡೀತಿರ್ಬೇಕಾದ್ರೆ ಇಲ್ಲಿ ವರ್ಷಕ್ಕೆ ಸ್ಟಾರ್ಗಳು 2 ಸಿನಿಮಾ ಮಾಡಬೇಕು, 3 ಸಿನಿಮಾ ಮಾಡಬೇಕು, ಈ ಥರದ್ದೆಲ್ಲ ಒಂದು ಅಂದರೆ ಅಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಅನ್ನೋ ರೀತಿಯಲ್ಲೇ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ದು ತುಂಬ ಜನ ಕೇಳ್ಪಟ್ಟಿದ್ದೀವಿ. ಬಟ್ ಯಾವಾಗ ನಿಜವಾಗ್ಲೂ ಒಂದು ಇಂಡಸ್ಟ್ರಿ ಡ್ರೈ ಫೇಸಲ್ಲಿದೆ, ಅದು ಒಬ್ಬ ಸ್ಟಾರ್ ನಟ ಸಿನಿಮಾ ಮಾಡದೇ ಇರೋದ್ರಿಂದ ಮಾತ್ರ ಡ್ರೈ ಫೇಸ್ಗೆ ಹೋಗಲ್ಲ. ಇಂಡಸ್ಟ್ರಿನ ಅವಲಂಬಿಸಿ ಬದುಕ್ತಿರ್ತಕ್ಕಂಥ ಸಾವಿರಾರು ಜನ ಇದ್ದಾರೆ. ಅವರೆಲ್ಲರೂ ಕೆಲಸ ಮಾಡೋಂತಾದಾಗ, ಅವರೆಲ್ಲರೂ ಬ್ಯುಸಿಯಾಗಿದ್ದಾಗ, ಹಲವಾರು ಸ್ಟಾರ್ಗಳು ಬಂದಾಗ, ಹಲವಾರು ಡೈರೆಕ್ಟರ್ಗಳು ಸಿನಿಮಾ ಮಾಡೋಂದಾದಾಗ, ಹಲವಾರು ಜನ ಹೀರೋಗಳಾಗಲಿ ಹೀರೋಯಿನ್ಗಳಾಗಲಿ ಇದ್ದಾಗ, ರೈಟರ್ಗಳಿದ್ದಾಗ ಇಂಡಸ್ಟ್ರಿ ಅನ್ನೋದು ಫ್ಲರಿಷ್ ಆಗುತ್ತೆ. ಆ ಇಂಡಸ್ಟ್ರಿಲಿರ್ತಕ್ಕಂಥ ಜನ ಬ್ಯುಸಿ ಆದಾಗ ಅವ್ರ ಬದುಕು ಹಸನಾಗುತ್ತೆ. ಅವರೆಲ್ಲರೂ ಚೆನ್ನಾಗಿ ಬ್ಯುಸಿಯಾಗಿ ಎಂಗೇಜ್ಡಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರ ಕೈ ತುಂಬ ಕೆಲಸ ಇದೆ, ಇಂಡಸ್ಟ್ರಿ ಚೆನ್ನಾಗಿ ಅಪ್ ಆ್ಯಂಡ್ ರನ್ನಿಂಗಲ್ಲಿದೆ ಅಂತಲೇ ಅರ್ಥ. ಬಟ್ ಆ ಒಂದು ಡ್ರೈ ಫೇಸ್, ಕಂಪ್ಲೇಂಟ್ ಫೇಸ್ ಏನಿತ್ತು ಆ ಟೈಮಲ್ಲಿ ನಮ್ಮ ಸಿನಿಮಾ ಲವ್ಲಿ ಆಗಲಿ, ಕೋಟಿ ಆಗಲಿ, ಶೆಫ್ ಚಿದಂಬರ ಆಗಲಿ ಆ್ಯಂಡ್ ಶಿವಮ್ ಆಗಲಿ ಬಂತು. ಇಂಥ ಒಂದು ಸಂದರ್ಭದಲ್ಲಿ ಅವರಾಗಲೇ ಹೇಳ್ದಂಗೆ 70 ಥಿಯೇಟ್ರ್ಗಳು ಓಪನ್ ಆಯಿತು. ಇದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ, ಮೆನ್ಷನ್ನು ಮಾಡಲಿಲ್ಲ. ಆ್ಯಂಡ್ ಒಂದಷ್ಟು ಘಟನೆಗಳು ನಮಗೆಲ್ರಿಗೂ ಗೊತ್ತೇ ಇದೆ. ಅದೇ ಹಾಸನದಿಂದ ಅಂತ ಶುರು ಮಾಡಿದ್ರು ನಮ್ಮ ಕೃಷ್ಣ. ಇಲ್ಲಿ ಏನನ್ನು ನಾವು ಬಿತ್ತರಿಸ್ಬೇಕು, ಏನನ್ನು ನಾವು ಜನಕ್ಕೆ ಹೇಳಬೇಕು. ಈಗ ಇಂಡಸ್ಟ್ರಿ ಕಟ್ಟೋ ಕೆಲಸ 4 ಜನ ಹೀರೋಯಿಂದ ಆಗಲ್ಲ, 4 ಜನ ಡೈರೆಕ್ಟ್ರಿಂದ ಆಗಲ್ಲ. ಅಲ್ಲಿ ನೀವು ಕ್ಯಾಪ್ಚರ್ ಮಾಡ್ತಿರ್ತಕ್ಕಂಥ, ನಮ್ಮ ಬಗ್ಗೆ ಬರೀತಕ್ಕಂಥ ನಿಮ್ಮಿಂದ ಹಿಡಿದು ಆ್ಯಂಡ್ ಡಿಸ್ಟ್ರಿಬ್ಯೂಟ್ರು, ಎಕ್ಸಿಬಿಟರ್ಗಳು, ಪ್ರತಿಯೊಬ್ಬರು ಪೋಸ್ಟರ್ ಅನ್ಸೋನು ಹಿಡಿದು ಎಲ್ಲರೂ ಒಮ್ಮತದಲ್ಲಿ ಒಂದು ಉದ್ದೇಶಕ್ಕೆ ಕೆಲಸ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿಗೆ ಒಂದು ಪುನಶ್ಚೈತನ್ಯ ಸಿಗುತ್ತೆ ಅಂತ ಗಟ್ಟಿಯಾದ ನಂಬಿಕೆ ನಂದು. ಬೇಕಾದ್ರೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಆಗಬೇಕು ಅಂದ್ರೆ ಅದನ್ನು ಮಾಡ್ಬೋಣ. ಯಾವಾಗ ಏಕತಾನತೆಯಲ್ಲಿ ಕೆಲಸ ಮಾಡ್ತೀವಿ, ತಾತ್ಸಾರ ಅನ್ನೋದು ನಮ್ಮ ಮೇಲೇ, ನಮ್ಮವ್ರ ಮೇಲೇ ಅಥವಾ ಕೀಳರ ಮೇನೋ ಏನೋ ಒಂದು ಗೊತ್ತಿಲ್ಲ, ಆ ಥರದ್ರಲ್ಲೇ ನಾವು ಒಂದಷ್ಟು ಭ್ರಮಿಸ್ಕೊಂಡಿದ್ದು ಬಿಡಾಗ ಕೆಲವೊಂದಷ್ಟು ವಿಚಾರಗಳು ನಡೆಯೋದಿಲ್ಲ ಆ್ಯಂಡ್ ಅಂದ್ಕೊಂಡಂಗೆ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಏನೇ ಸಂಕಷ್ಟಗಳು ಅಥವಾ ದುಷ್ಪರಿಣಾಮಗಳು ಅಥವಾ ಏನೇ ಅಡ್ಡಗಾಲುಗಳಿದ್ರು, ಅಡೆತಡೆಗಳಿದ್ರು, ಎಲ್ಲವನ್ನು ದಾಟಿ ಆಗಲೇ ನಮ್ಮ ಕೃಷ್ಣ ಹೇಳ್ದಂಗೆ ಒಂದು 4 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆ ಫುಟ್ಫಾಲ್ಸ್ ಆಗಿದೆ. ಎಲ್ಲನೂ ಲೈವ್, ಎಲ್ಲ ಗೊತ್ತಾಗುತ್ತೆ ನಿಮಗೆ, ಕ್ರಾಸ್ ಚೆಕ್ ಮಾಡ್ಕೋಬೋದು. 25 ದಿವಸದ ತನಕ ನಮ್ಮ ಸಿನಿಮಾನ ಪ್ರೀತಿಯಿಂದ ಬಂದು ಹರಿಸಿದಂಥ ನಾನು ಅಂದರೆ ಸೋಷಿಯಲ್ ಮೀಡಿಯಾ ನಾನು ಸ್ವಲ್ಪ ಲೇಸಿ, ನಾನು ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ಲವ್ಲಿ ಸಿನಿಮಾ ರಿಲೀಸ್ಗೆ ಮುಂಚೆಯಿಂದ ಒಂಚೂರು ಆ್ಯಕ್ಟಿವಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿದವನು. ಇವತ್ತಿನ ತನಕ ಜನ ನೋಡಿ ಅವ್ರ ರಿವ್ಯೂ ಬರೆದು ಹಾಕಿದ್ದನ್ನು ಶೇರ್ ಮಾಡೋಕ್ಕಷ್ಟೇ ಬಳಸ್ತಾ ಇದ್ದೀನಿ. ಇವತ್ತಿಗೂ ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು 50 ಸ್ಟೋರಿ ಇರುತ್ತೆ, ಕಮೆಂಟ್ ಬಾಕ್ಸಲ್ಲಿ ಒಂದಷ್ಟು ಕಮೆಂಟ್ಸ್ ಇರುತ್ತೆ, 100 ಮೆಸೇಜಸ್ಗಳಿರ್ತವೆ. ಇದು ಜನ ಬರ್ತಿಲ್ಲ ಅನ್ನೋ ಕಂಪ್ಲೇಂಟ್ ಏನಿದೆಯಲ್ಲ, ಜನ ಅಫ್ಕೋರ್ಸ್ ಒಂದು ರೀತಿಯಲ್ಲಿ ನೋಡೋದಾದರೆ ನಮ್ಮ ತೆಲುಗು ಸಿನಿಮಾ ಒಂದು ಬಂದಾಗ ಮುಗಿಬಿದ್ದ ಜನ ನೋಡ್ದಂಗೆ ಖಂಡಿತವಾಗ್ಲೂ ಕನ್ನಡ ಸಿನಿಮಾಗೆ ಬಂದಿಲ್ಲ, ಒಪ್ಪೋ ಮಾತೆ. ಆದರೆ ನೋಡಲೇ ಇಲ್ಲ ಅನ್ನೋದಕ್ಕೆ ಸುಳ್ಳಂತೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಸಿನಿಮಾ 4 ಲಕ್ಷಕ್ಕೂ ಹೆಚ್ಚಿನ ಜನ ನೋಡಿದ್ದಾರೆ. ಅದಕ್ಕೆ ಆ್ಯಾವ್ರೇಜ್ 150 ರೂಪಾಯಿ ಅಥವಾ 200 ರೂಪಾಯಿ ಟಿಕೆಟ್ ಪ್ರೈಸ್ ಅಂತ ಇಟ್ಕೊಳ್ಳಿ, ಕಲೆಕ್ಷನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಾವೆಲ್ಲ ಸಂತೋಷವಾಗಿದ್ದೀವಿ. 25ನೇ ದಿವಸದ ತನಕ ಬರೋಕ್ಕಾಯಿತು. ಇಲ್ಲಾಂದಿದ್ರೆ ಥಿಯೇಟ್ರ್ ಅವರು ದಾಕ್ಷಿಣ್ಯ ಇಟ್ಕೊಳ್ಳಲ್ಲ ಸಿನಿಮಾನ. ಆ್ಯಂಡ್ ಯಾರು ದಾಕ್ಷಿಣ್ಯಕ್ಕೆ ಮಲ್ಟಿಪ್ಲೆಕ್ಸಲ್ಲಿ ಶೋಗಳು ನಡೆಸಲ್ಲ, ಶೋಗಳು ಕೊಡಲ್ಲ. ಆ್ಯಂಡ್ ನಾನು ಒಂದು ಮಾತು ಹೇಳ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ, ರೆಂಟ್ ಕಟ್ಬಿಟ್ಟು ಯಾವ ಸಿನಿಮಾ ಥಿಯೇಟ್ರನ್ನೂ ತೊಗೊಂಡಿಲ್ಲ. ಸೊ ಎಲ್ಲನೂ ಚೆನ್ನಾಗಿ ನಡೀತಾ ಇರೋದ್ರಿಂದನೇ ಕಂಟಿನ್ಯೂ ಆಗಿದೆ ಸ್ಕ್ರೀನ್ಸು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.